ನಮಸ್ಕಾರ. ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1. 24 lakh crores ಮಾರ್ಕೆಟ್ ಕ್ಯಾಪ್ ಫಾಲ್ ಇನ್ 6 days. ಇನ್ವೆಸ್ಟರ್ ವೆಲ್ತ್ ಅಥವಾ ಮಾರ್ಕೆಟ್ ಕ್ಯಾಪ್ ಬಿದ್ದಿದ್ದು ಲಾಸ್ಟ್ 6 ಟ್ರೇಡಿಂಗ್ ಡೇಸಲ್ಲಿ ಅಪ್ರಾಕ್ಸಿಮೇಟ್ ಆಗಿ 24 ಲಕ್ಷ ಕೋಟಿ. ಹಾಗೂ ಮೇನ್ ರೀಸನ್ಸ್ ನಿಮಗೆ ಗೊತ್ತಿದ್ದಾಗೆ FIIs ಕಂಟಿನ್ಯೂಸ್ ಆಗಿ ಸೇಲ್ ಮಾಡ್ತಾ ಬಂದಿದ್ದಾರೆ ಬಿಕಾಸ್ ಆಫ್ ದಿ ಗ್ಲೋಬಲ್ ಟ್ರೇಡ್ ವಾರು ಪ್ಲಸ್ ಡಾಲರ್ ವ್ಯಾಲ್ಯೂ ಅಪ್ರಿಷಿಯೇಟ್ ಆಗ್ತಾ ಇದೆ. ಸುಮಾರು ಎಕ್ಸ್ಪರ್ಟ್ಸ್ ಪ್ರಕಾರ ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ವ್ಯಾಲ್ಯೂಯೇಷನ್ಸು ಸ್ವಲ್ಪ ಜಾಸ್ತಿ ಇದೆ, ಅದರಿಂದನೂ ಮಾರ್ಕೆಟ್ ಬೀಳ್ತಾ ಇದೆ ಅಂತ. ಇವತ್ತು ಬೆಳಗ್ಗೆನೂ ಮಾರ್ಕೆಟು ತುಂಬ ಬಿತ್ತು, ನಿಫ್ಟಿ, ಮಿಡ್ ಕ್ಯಾಪ್ ಇಂಡೆಕ್ಸು ಹಾಗೂ ಸ್ಮಾಲ್ ಕ್ಯಾಪ್ ಇಂಡೆಕ್ಸು. ಆದರೆ ಮತ್ತೆ ಸುಮಾರಾಗಿ ಆಲ್ಮೋಸ್ಟ್ ರಿಕವರ್ ಆಗಿದೆ ಹಾಗೂ ತುಂಬ ಮೈನರ್ ಆಗಿ ಫಾಲ್ ಆಗಿದೆ ಕ್ಲೋಸಿಂಗ್ ಟೈಮಲ್ಲಿ. ನ್ಯೂಸ್ ನಂಬರ್ 2. ಈಕ್ವಿಟಿ ಮ್ಯೂಚುವಲ್ ಫಂಡ್ ಇನ್ಫ್ಲೋ 39,688 crores ಇನ್ January 2025. ಡೇಟಾ ಪ್ರಕಾರ ಈಕ್ವಿಟಿ ಮ್ಯೂಚುವಲ್ ಫಂಡ್ಸು ಏನು ಇನ್ಫ್ಲೋ ಬಂದಿದೆ ಅದು 3.6% ಕಮ್ಮಿಯಾಗಿದೆ ಕಂಪೇರ್ಡ್ ಟು ಡಿಸೆಂಬರ್ ತಿಂಗಳು. ಜಾನ್ವರಿ ತಿಂಗಳಲ್ಲಿ 39,688 crores ಅಪ್ರಾಕ್ಸಿಮೇಟ್ಲಿ ಇನ್ವೆಸ್ಟ್ ಆಗಿದೆ. ಡಿಸೆಂಬರಲ್ಲಿ 41,156 crores ಅಪ್ರಾಕ್ಸಿಮೇಟ್ಲಿ ಇನ್ವೆಸ್ಟ್ ಆಗಿತ್ತು. ಅದು 14% ರೈಸ್ ಆಗಿತ್ತು ಕಂಪೇರ್ಡ್ ಟು ನವಂಬರ್. ಹಾಗೂ SIP ಮುಖಾಂತರ ದುಡ್ಡು ಹಾಕೋದು ಅಮೌಂಟು ಅಪ್ರಾಕ್ಸಿಮೇಟ್ಲಿ 26,400 crores ಆಗಿದೆ ಜಾನ್ವರಿ ತಿಂಗಳಲ್ಲಿ. ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಇತ್ತು, 26,459 crores ಇತ್ತು. ಸೊ ಜಾನ್ವರಿಯಲ್ಲಿ ಮಾರ್ಕೆಟ್ ಬೀಳ್ತಾ ಇದ್ರು, ವೀಕ್ ಆಗಿದ್ರು ಒಳ್ಳೆ ಇನ್ವೆಸ್ಟ್ಮೆಂಟು ರಿಟೇಲ್ ಇನ್ವೆಸ್ಟರ್ಸ್ ಬಂದಿದೆ. ಹಾಗೂ ಈ ಒಂದು ಜಾನ್ವರಿಯಲ್ಲಿ ನೆಟ್ ಇನ್ಫ್ಲೋ ಈಕ್ವಿಟಿ ಮ್ಯೂಚುವಲ್ ಫಂಡ್ಸಿಗೆ ಬಂದಮೇಲೆ 47 months ಕಂಟಿನ್ಯೂಸ್ ಆಗಿ ನೆಟ್ ಇನ್ಫ್ಲೋ ಬಂದಿದೆ ಮ್ಯೂಚುವಲ್ ಫಂಡ್ಸಿಗೆ, ಔಟ್ಫ್ಲೋ ಆಗಿಲ್ಲ. ನ್ಯೂಸ್ ನಂಬರ್ 3. ಬರ್ಜರ್ ಪೇಂಟ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ 2,882 crores ಅಕ್ಟೋಬರ್ ಟು ಡಿಸೆಂಬರ್ 2023. ಅಕ್ಟೋಬರ್ ಟು ಡಿಸೆಂಬರ್ 2024 2,975 crores, 3.2% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 300 ಕೋಟಿ ಇದ್ದಿದ್ದು 296 crores ಆಗಿದೆ, 1.3% ಬಿದ್ದಿದೆ. ಸ್ಲೈಟ್ಲಿ ವೀಕ್ ರಿಸಲ್ಟ್ಸು ಕಂಪ್ನಿಗೆ ಕ್ವಾರ್ಟರಲ್ಲಿ. ಸ್ಟಾಕು ಇವತ್ತು 2% ರ್ಯಾಲಿ ಆಯಿತು ಆಫ್ಟರ್ ಮಾರ್ಕೆಟ್ ರಿಕವರ್ಡ್ ಫ್ರಮ್ ದಿ ಫಾಲ್. ನ್ಯೂಸ್ ನಂಬರ್ 4. 81% ಆಫ್ ನಿಫ್ಟಿ 500 ಸ್ಟಾಕ್ಸ್ ಬಿಲೋ 200 DMA. ಕನ್ಸಿಸ್ಟೆಂಟ್ ಆಗಿ ಲಾಸ್ಟ್ ಎಷ್ಟೋ ವಾರಗಳಿಂದ ಸ್ಟಾಕ್ಸ್ ಬೀಳ್ತಾ ಇರೋದ್ರಿಂದ ಈಗ ಅಪ್ರಾಕ್ಸಿಮೇಟ್ ಆಗಿ 404 ಸ್ಟಾಕು ಔಟ್ ಆಫ್ ಟಾಪ್ 500 ಸ್ಟಾಕ್ಸ್ ಬೇಸ್ಡ್ ಆನ್ ಮಾರ್ಕೆಟ್ ಕ್ಯಾಪು ಅದು 200 DMAಕ್ಕಿಂತ ಕೆಳಗಿದೆ. ಅಂದರೆ 81% ಸ್ಟಾಕ್ಸ್ ಬಿಲೋ 200 DMA. ಯೂಶ್ವಲಿ 200 DMA ಏನು ಹೇಳ್ತಾರೆ ಅಂದರೆ ಅದೊಂದು ಇಂಡಿಕೇಟರು ಬುಲ್ಲಿಶ್ ಅಥವಾ ಬ್ಯಾರಿಶ್ ಟ್ರೆಂಡ್ ಇದೆಯಾ ಮಾರ್ಕೆಟಲ್ಲಿ ಅಂತ. ಬುಲ್ಲಿಶ್ ಇದ್ದರೆ ಆವಾಗ 200 DMAಕ್ಕಿಂತ ಜಾಸ್ತಿ ಇರ್ತದೆ ಆ ಪರ್ಟಿಕ್ಯುಲರ್ ಸ್ಟಾಕದ ರೇಟು, ಹಾಗೂ ಬೇರಿಶ್ ಇದ್ದರೆ ಆವಾಗ 200 DMAಕ್ಕಿಂತ ಕೆಳಗೆ ಆ ರೇಟ್ ಇರುತ್ತೆ. ನ್ಯೂಸ್ ನಂಬರ್ 5. ವೋಡಾಫೋನ್ ಐಡಿಯಾ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ ಅಕ್ಟೋಬರ್ ಟು ಡಿಸೆಂಬರ್ 2023 10,673 crores. ಅಕ್ಟೋಬರ್ ಟು ಡಿಸೆಂಬರ್ 2024 11,117 crores, 4% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 6,986 crores ಲಾಸು, ಹಾಗೂ ಈ ಸತಿ 6,609 crores ಲಾಸು. ಸೊ ಲಾಸ್ ಸ್ವಲ್ಪ ಕಮ್ಮಿ ಆಗಿದೆ, ಆದರೆ ಲಾಸ್ ಕಂಟಿನ್ಯೂ ಆಗ್ತಾ ಇದೆ. ವೀಕ್ ರಿಸಲ್ಟ್ಸು ಕಂಪ್ನಿಗೆ. ಸ್ಟಾಕ್ ಇವತ್ತು 4.6% ಬಿತ್ತು. ನ್ಯೂಸ್ ನಂಬರ್ 6. ರ್ಯಾಪಿಡ್ ನ್ಯೂಸು. JSW ಗ್ರೂಪ್ ಅವರು 1.2 lakh crores ಕರ್ನಾಟಕದಲ್ಲಿ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆ ಬಿಸ್ನೆಸ್ಸು ಸ್ಟೀಲು, ಸಿಮೆಂಟು, ಪೇಂಟ್ ಸೆಕ್ಟರು, ಇನ್ಫ್ರಾಸ್ಟ್ರಕ್ಚರು, ಎನರ್ಜಿ ಬಿಸ್ನೆಸ್ ಇದೆಲ್ಲದರಲ್ಲೂ ಇನ್ವೆಸ್ಟ್ ಆಗುತ್ತೆ ಅಂತ ಅವರ ಚೇರ್ಮನ್ ಸಜ್ಜನ್ ಜಿಂದಾಲ್ ಅವರು ಅನೌನ್ಸ್ ಮಾಡಿದ್ದಾರೆ. ಹಾಗೂ 43,000 ಕೋಟಿ ಸ್ಟೀಲ್ ಬಿಸ್ನೆಸ್ಸಲ್ಲೇ JSW ಸ್ಟೀಲ್ ಇನ್ವೆಸ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. JSW ಸ್ಟೀಲು ಇಂಡಿಯಾದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಸ್ಟೀಲು. ಅವರ ಎನರ್ಜಿ ಬಿಸ್ನೆಸ್ಸಲ್ಲೂ ಅಪ್ರಾಕ್ಸಿಮೇಟ್ಲಿ 56,000 ಕೋಟಿ ಇನ್ವೆಸ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 27 ಪಾಯಿಂಟ್ ಡೌನು 23,045 ಕ್ಲೋಸ್ ಆಯಿತು. ಸೆನ್ಸೆಕ್ಸ್ 123 ಪಾಯಿಂಟ್ ಡೌನು 76,171 ಕ್ಲೋಸ್ ಆಗಿದೆ. ಇವತ್ತು ಆ್ಯಕ್ಚುಲಿ ತುಂಬ ಬಿದ್ದಿತ್ತು, 22,798ವರೆಗೆ ಹೋಗಿತ್ತು, ಮತ್ತೆ ರಿಕವರಿ ಆಗಿ ಆಲ್ಮೋಸ್ಟ್ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2. ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಬಜಾಜ್ ಫಿನ್ಸರ್ವ್ 2.51% ಅಪ್ಪು, SBI ಲೈಫ್ ಇನ್ಶೂರೆನ್ಸ್ 2.33% ಅಪ್ಪು, HDFC ಲೈಫ್ 1.7% ಅಪ್ಪು. ಟಾಪ್ ಲೂಸರ್ಸು ಮಹೀಂದ್ರ 3.2% ಡೌನು, ಐಷರ್ ಮೋಟರ್ಸ್ 2.47% ಡೌನು, ಭಾರತ್ ಎಲೆಕ್ಟ್ರಾನಿಕ್ಸ್ 2.22% ಡೌನು. ಪಾಯಿಂಟ್ ನಂಬರ್ 3. ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಯೂನಿಯನ್ ಬ್ಯಾಂಕ್ 3.95% ಅಪ್ಪು, ಅದಾನಿ ಎನರ್ಜಿ ಸೊಲ್ಯೂಷನ್ 3.38% ಅಪ್ಪು, ಚೋಳಾ ಇನ್ವೆಸ್ಟ್ಮೆಂಟ್ 3.17% ಅಪ್ಪು.
ಟಾಪ್ ಲೂಸರ್ಸ್ DLF 4.09% ಡೌನು, ಜಿಯೋ ಫೈನಾನ್ಷಿಯಲ್ಸ್ 3.52% ಡೌನು, ಅದಾನಿ ಗ್ರೀನ್ ಎನರ್ಜಿ 3.09% ಡೌನ್. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 974 ಸ್ಟಾಕ್ಸ್ ಕಮ್ಮಿ ಆಗಿದ್ದು 1613, ಸೊ 38% ಅಪ್, 62% ಡೌನ್. ಪಾಯಿಂಟ್ ನಂಬರ್ 5, yesterday's FI and DI investment data. Foreign institutional investors 4,486 crores net sales, domestic institutional investors 4,002 ಕೋಟಿ net purchases ನಿನ್ನೆ. ಪಾಯಿಂಟ್ ನಂಬರ್ 6, today's gold and silver price. Gold price 8,667 per gram, silver 99.5 per gram. Point number 7, today's rupee value. ಒಂದು $, 86.88 rupees, ಒಂದು euro 90.08 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನ್ಯೂ 52 ವೀಕ್ ಹೈ. ಯಾವ ಮೇಜರ್ ಸ್ಟಾಕು 52 ವೀಕ್ ಹೈ ಹತ್ರ ಇವತ್ತು ಬಂದಿಲ್ಲ. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನ್ಯೂ 52 ವೀಕ್ ಲೋ. ಏಷ್ಯನ್ ಪೇಂಟ್ಸ್ 52 ವೀಕ್ ಲೋ 2186, ಕ್ಲೋಸಿಂಗು 2228. ಕೆನರಾ ಬ್ಯಾಂಕ್ 87.41 52 ವೀಕ್ ಲೋ, ಕ್ಲೋಸಿಂಗ್ ಪ್ರೈಸು 90.54. ಹೀರೋ ಮೋಟೋಕಾರ್ಪ್ 3955 52 ವೀಕ್ ಲೋ, ಕ್ಲೋಸಿಂಗ್ ಪ್ರೈಸು 4016. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 2.58% ಅಪ್, ಜಪಾನ್ 0.42% ಅಪ್, ಜರ್ಮನಿ 0.21% ಅಪ್, ಫ್ರಾನ್ಸ್ 0.22% ಅಪ್, UK 0.1% ಅಪ್ ಹಾಗೂ ನ್ಯಾಸ್ಡ್ಯಾಕ್ 0.36% ಡೌನ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.